ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಸನ್. ಇವತ್ತು ಕೊಲೆ ಆರೋಪಿ ದರ್ಶನ್ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆದಂತಹ ಹಾಗೆ ಹೀಟೆಡ್ ಆರ್ಗ್ಯುಮೆಂಟ್ಸ್ ನಡೀತು. ಸೊ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಅಂಶಗಳು ವಿಚಾರಕ್ಕೆ ಬಂದವು, ವಿಚಾರಣೆ ಹೇಗೆ ನಡೀತು, ಆರೋಪಿ ಪರ ವಕೀಲರು ಜೊತೆಗೆ ಸರ್ಕಾರದ ಪರ ವಕೀಲರು ಯಾವ ರೀತಿಯಾಗಿ ವಾದವನ್ನು ಮಂಡಿಸಿದ್ರು, ಇದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ, ನಿಜಕ್ಕೂ ಸುಪ್ರೀಂ ಕೋರ್ಟ್ ಇವರ ವಾದಗಳಿಂದ ಈಗ ಕನ್ವಿನ್ಸ್ ಆಗಿದೆಯಾ, ಏನು ಆದೇಶ ಹೊರಬರಬಹುದು, ಇದರ ಬಗ್ಗೆ ಏನು ಹೇಳ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಪರ್ದಿವಾಲಾ ಅವರು ಯಾವ ರೀತಿಯಾಗಿ ಇದನ್ನು ಕಮೆಂಟ್ ಮಾಡಿದ್ರು, ಇದೆಲ್ಲ ವಿಚಾರವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇಡೀ ಆರ್ಗ್ಯುಮೆಂಟ್ಸ್ ಹೇಗಾಯಿತು ಅನ್ನೋದಕ್ಕಿಂತ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು, ಯಾವ ಪಾಯಿಂಟ್ಸ್ ಮೇಲೆ ಆರ್ಗ್ಯುಮೆಂಟ್ಸ್ ಆಯಿತು, ಇದಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಏನು ಹೇಳಿದ್ರು, ಇದೆಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲನೇದಾಗಿ ಹೈಕೋರ್ಟ್ ಆದೇಶ ಏನು ಕೊಡ್ತಲ್ಲ, ಬೇಲ್ ಗ್ರಾಂಟ್ ಮಾಡ್ತಲ್ಲ ದರ್ಶನ್ಗೆ ಮತ್ತು ಅವರ ಜೊತೆಗಿದ್ದಂಥ ಇತರೆ ಆರೋಪಿಗಳಿಗೆ, ಸೊ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಕಳವಳವನ್ನು ವ್ಯಕ್ತಪಡಿಸ್ತು. ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಳ್ತು. ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ನಂಬಬಹುದು, ಬಟ್ ಇದು ಹೈಕೋರ್ಟ್ ಹಿಂಗೆಲ್ಲ ಆದೇಶ ಕೊಡೋದಕ್ಕೆ ಸಾಧ್ಯನಾ? ಬೇರೆ ಕೇಸ್ಗಳಲ್ಲೂ ಕೂಡ ಹಿಂಗೆ ಆದೇಶವನ್ನು ಕೊಡುತ್ತಾ ಹಾಗಾದರೆ ಹೈಕೋರ್ಟ್? ಸೊ ಇದೆಲ್ಲ ವಿಚಾರವನ್ನು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಜೊತೆಗೆ ಕಳವಳ ಕೂಡ ವ್ಯಕ್ತಪಡಿಸಿದೆ, ಹಿಂಗೆಲ್ಲ ಆದೇಶವನ್ನು ಕೊಟ್ಟರೆ ಹೇಗೆ, ನ್ಯಾಯಬದ್ಧವಾಗಿ ವಿವೇಚನೆಯನ್ನು ಬಳಸಿಲ್ಲ ಹೈಕೋರ್ಟ್ ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಆತಂಕವನ್ನು ವ್ಯಕ್ತಪಡಿಸಿತು, ಜೊತೆಗೆ ತಮ್ಮ ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ರು. ಇವರು ಆರೋಪಿಗಳನ್ನು ದೋಷಮುಕ್ತ ಅನ್ನೋ ರೀತಿಯಲ್ಲೇ ಆದೇಶ ಕೊಟ್ಬಿಟ್ಟಿದ್ದಾರೆ. ಅಂದರೆ ಈ ಜಡ್ಜ್ಮೆಂಟ್ ಫೈನಲ್ ರಿಸಲ್ಟ್ ಬಗ್ಗೆ ಹೇಳೋದಕ್ಕಿಂತ ಅವರು ಕೊಟ್ಟಿರುವಂಥ ರೀತಿ, ಅಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಇರುವಂಥದ್ದು, ಹಾಗೆ ಇವ್ರು ಹೇಳ್ತಾ ಇರುವಂಥದ್ದು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಆರೋಪಿಗಳನ್ನು ದೋಷಮುಕ್ತಗೊಳಿಸ್ಬಿಟ್ಟಿರೋ ರೀತಿಯಲ್ಲಿದೆ. ಇದು ನಮಗೆ ನೋವುಂಟು ಮಾಡಿದೆ ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಸರಿಯಲ್ಲ ಅಂತ ಕೂಡ ಹೇಳಿದೆ. ಹಾಗೆ ನಾವು ಆ ರೀತಿಯಾಗಿ ಆದೇಶವನ್ನು ಕೊಡೋದಕ್ಕೆ ಬರೋದಿಲ್ಲ, ದೋಷಮುಕ್ತರನ್ನಾಗಿಯೂ ಮಾಡೋದಿಲ್ಲ, ಅಥವಾ ಅವ್ರು ತಪ್ಪಿತಸ್ಥರು ಅಂತಲೂ ಕೂಡ ಹೇಳೋದಿಲ್ಲ. ಸರಿಯಾದ ವಿವೇಚನೆಯನ್ನು ಬಳಸಿ ನಾವು ಆದೇಶವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ಸೊ ಹಾಗಾಗಿಯೇ ಒಂದು ಪ್ರೊಲಾಂಗ್ಡ್ ವಿಚಾರಣೆ ಕೂಡ ಆಯಿತು, ವಾದ ಪ್ರತಿವಾದಗಳು ಕೂಡ ನಡೀತು. ಮೊದಲನೇದಾಗಿ ಸರ್ಕಾರದ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ ಲೂಥ್ರಾ ಇವತ್ತು ಪೂರ್ತಿ ಸುಪ್ರೀಂ ಕೋರ್ಟ್ನ ಒಂದು ಸೆಷನ್ ಗಮನಿಸಿದ್ರೆ, ಆ ಕಲಾಪವನ್ನು ನೋಡಿದ್ರೆ, ಒಂದು ಸರ್ಕಾರದ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ ಲೂಥ್ರಾ, ಇನ್ನೊಬ್ರು ದರ್ಶನ್ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ ದವೆ, ಇಬ್ಬರೂ ಕೂಡ ವಾದ ಮಂಡನೆಯನ್ನು ಮಾಡಿದ್ರು. ಕೊನೆಗೆ ಪವಿತ್ರ ಗೌಡ ಪರ ವಕೀಲರು ಕೂಡ ತಮ್ಮ ವಾದವನ್ನು ಮಂಡಿಸಿದ್ರು. ಎಲ್ಲ ವಾದ ಪ್ರತಿವಾದವನ್ನು ಕೇಳಿದ ನಂತರ ಸುಪ್ರೀಂ ಕೋರ್ಟ್ ಈಗ ವಿಚಾರಣೆಯನ್ನು ಮುಂದೂಡಿಸಿತು. ಇನ್ಫ್ಯಾಕ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಇನ್ನು ನೆಕ್ಸ್ಟ್ ನಮ್ಮ ಡೇಟ್ನಲ್ಲಿ ಆದೇಶವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಜಡ್ಜ್ ಹೇಳಿದ್ದಾರೆ. ಸೊ ಇಬ್ರಿಗೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಜಡ್ಜ್ ಕೇಳಿದ್ರು. ಒಂದು ಕಡೆ ಸಿದ್ಧಾರ್ಥ ಲೂಥ್ರಾ, ಇನ್ನೊಂದು ಕಡೆ ಸಿದ್ಧಾರ್ಥ ದವೆ, ಇಬ್ರಿಗೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದೆ. ಅಂದರೆ ತಮ್ಮ ಜಡ್ಜ್ಮೆಂಟ್ಗೆ ಏನು ಬೇಕು ವಿಚಾರ. ಸೊ ಇನ್ಫ್ಯಾಕ್ಟ್ ಈ ಇಡೀ ಕೇಸನ್ನು ಆಲ್ರೆಡಿ ಸ್ಟಡಿ ಮಾಡ್ಕೊಂಡು ಬಂದಿರುವಂತಹ ನ್ಯಾಯಮೂರ್ತಿಗಳು ಪರ್ದಿವಾಲಾ ಅವರು ಕೆಲವೊಂದಷ್ಟು ಪಾಯಿಂಟ್ಸನ್ನು ಕೂಡ ಮಾಡಿದರು, ಕೆಲವೊಂದಷ್ಟು ಪ್ರಶ್ನೆಗಳನ್ನು ಇಟ್ಟಿದ್ರು. ಸೊ ಮೊದಲನೇದಾಗಿ ಲೂಥ್ರಾ ಅವರಿಗೆ ಪ್ರಶ್ನೆಗಳನ್ನು ಕೇಳಿದ್ರು, ಸರ್ಕಾರದ ಪರವಾಗಿ ವಕಾಲತ್ತನ್ನು ವಹಿಸಿರುವಂಥ ಸಿದ್ಧಾರ್ಥ ಲೂಥ್ರಾ ಅವರಿಗೆ. ಸೊ ರೇಣುಕಾಸ್ವಾಮಿ ಪವಿತ್ರಾಗೆ ಮೆಸೇಜ್ ಮಾಡಿದಂಥ ವಿಚಾರ, ಅದಾದ ನಂತರ ಆದಂತಹ ಬೆಳವಣಿಗೆಗಳು, ಇದೆಲ್ಲವನ್ನೂ ಕೂಡ ಮೊದಲು ಸಿದ್ಧಾರ್ಥ ಲೂಥ್ರಾ ಅವರು ಕೋರ್ಟ್ನ ಗಮನಕ್ಕೆ ತಂದರು. ಹೇಗಾಯಿತು ಈ ಒಂದು ಘಟನೆ, FIR ನಲ್ಲಿ ಏನಿದೆ ಅಂತೇಳಿ. ಮೊದಲು ಒಬ್ಬ ರೇಣುಕಾಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಪವಿತ್ರಾಗೆ ಮೆಸೇಜ್ ಮಾಡ್ತಾ ಇದ್ದಿದ್ದು, ಆ ವಿಚಾರ ಪವನ್ಗೆ ಪವಿತ್ರ ಗೌಡ ಹೇಳ್ದಂಥದ್ದು, ಅದಾದ ನಂತರ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಅದನ್ನು ದರ್ಶನ್ಗೆ ಹೇಳಿದ್ದು, ದರ್ಶನ್ ಕೂಡ ಶೆಡ್ಡಿಗೆ ಬಂದಿದ್ದು, ಶೆಡ್ನಲ್ಲಿ ಎಲ್ಲರೂ ಸೇರಿ ಹಲ್ಲೆ ಮಾಡಿದಂಥ ವಿಚಾರ, ಇದೆಲ್ಲವನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದರು. ಅದಾದ ನಂತರ ಹೇಗೆ ಅರೆಸ್ಟ್ಗಳಾಯಿತು ಅಂಥೇಳಿ, ಮೊದಲು 3 ಜನ ಬರ್ತಾರೆ, ಸರೆಂಡರ್ ಆಗ್ತಾರೆ, ನಾವೀ ಕೊಲೆ ಮಾಡಿದ್ದು ಅಂತ ಹೇಳ್ತಾರೆ. ಬಟ್ ಅದಾದ ಮೇಲೆ ಅವರಿಗೆ ಮತ್ತಷ್ಟು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಇನ್ನೊಂದಿಬ್ಬರು ಇದ್ದಾರೆ, ಕಾಂಟ್ಯಾಕ್ಟ್ ಮಾಡಿದರೆ, ಇವರು ನಿರಂತರವಾಗಿ ಸಂಪರ್ಕದಲ್ಲಿ, ಸುಮಾರು ಒಂದು 50-55 ಕಾಲ್ಗಳು ಹೋಗಿದೆ ನಾಗರಾಜ್ ಅನ್ನೋನಿಗೆ ಅಂಥೇಳಿ. ಆತನನ್ನು ಹಿಡಿದಾಗ ಇನ್ನೊಬ್ಬ ವ್ಯಕ್ತಿ ಲಿಂಕ್ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಕೊನೆಗೆ ಮೈಸೂರಿಗೆ ಹೋಗಿ ದರ್ಶನ್ ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಒಂದು ಆರೋಪದ ಮೇರೆಗೆ ದರ್ಶನ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದು ಅನ್ನೋ ವಿಚಾರ. ಅದಾದ ನಂತರ ಪವಿತ್ರ ಗೌಡನ್ನು ಕೂಡ ಕರೆದು ವಿಚಾರಣೆ ಮಾಡಿ ಪವಿತ್ರ ಗೌಡ ಕೂಡ ಇದರಲ್ಲಿ ಏವನ್ನಾಗಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದು. ಇದೆಲ್ಲ FIR ನಲ್ಲಿರುವಂತಹ ಅಂಶಗಳನ್ನು ಸಿದ್ಧಾರ್ಥ ಲೂಥ್ರಾ ಅವರು ಕೋರ್ಟ್ನ ಗಮನಕ್ಕೆ ತಂದರು. ಆಗ ಜಡ್ಜ್ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ದರ್ಶನ್ ಶೆಡ್ನಲ್ಲಿ ಇದ್ರು ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ರಿ, ಇದಕ್ಕೆ ಸಾಕ್ಷಿ ಏನಾದರೂ ಇದೆಯಾ, ಸಾಕ್ಷಿಗಳು ಯಾವಾಗ ದಾಖಲಾದವು, ಅವರ ಹೇಳಿಕೆಗೆ ಪೂರಕವಾದಂಥ ಮತ್ತಷ್ಟು ಸಾಕ್ಷ್ಯಗಳು ಇದೆಯಾ, ಸೊ ವಿಳಂಬವಾಗಿ ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ವಿಳಂಬಕ್ಕೆ ಏನು ಕಾರಣ, ಇದೆಲ್ಲವನ್ನೂ ಕೂಡ ಜಡ್ಜ್ ಲೂಥ್ರಾ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಅದೆಲ್ಲದಕ್ಕೂ ಕೂಡ ಸಿದ್ಧಾರ್ಥ ಲೂಥ್ರಾ ಅವರು ಉತ್ತರಗಳನ್ನು ಕೊಟ್ಟರು. ನೋಡಿ, ಇಬ್ಬರು ಸಾಕ್ಷಿಗಳು, ಒಂದು ಕಿರಣ್ ಮತ್ತು ಪುನೀತ್ ಅಂತ ಹೇಳಿ, ಇಬ್ಬರನ್ನೂ ಕೂಡ ನಾವಿಲ್ಲಿ ಸಾಕ್ಷ್ಯಗಳನ್ನು ನಮೂದು ಮಾಡಿದ್ದೀವಿ. ದರ್ಶನ್ ಶೆಡ್ಗೆ ಬಂದಿರೋದು, ಹೋಗಿರೋದು, ಇದೆಲ್ಲದ್ರ ಬಗ್ಗೆನೂ ಕೂಡ, ಹಾಗೆ ಹೊಡೆದಿರೋದ್ರ ಬಗ್ಗೆನೂ ಕೂಡ ಅವರು ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ಅವರ ಹೇಳಿಕೆಯನ್ನು ಓದಿ ಹೇಳಿದ್ರು ಕೋರ್ಟ್ಗೆ. ಸೊ ಇವರು ದರ್ಶನ್ನ ಫ್ಯಾನ್,
ಹಾಗಿದ್ರೆ ಇವ್ರ ವಿರುದ್ಧ ಅಂದರೆ ದರ್ಶನ್ ವಿರುದ್ಧನೇ ಹೇಗೆ ಸಾಕ್ಷಿಗಳನ್ನು ಹೇಳ್ತಾರೆ ಅಂತಲೂ ಕೂಡ ಜಡ್ಜ್ ಅವಾಗ ಕೇಳಿದ್ರು. ಇಲ್ಲ ಇವ್ರ ಫ್ಯಾನ್ಗಳು ನಿಜ, ಬಟ್ ಜೊತೆಗೆ ತುಂಬಾ ಕಲ್ಟ್ ಅಭಿಮಾನಿಗಳು, ಅವ್ರಿಗೋಸ್ಕರ ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ಲ ಅನ್ನುವಂಥ ಒಂದು ವಿಚಾರವೂ ಕೂಡ ಬಂತು. ಹಾಗೆ ಇವರ ಸಾಕ್ಷ್ಯಗಳಿಗೆ ಪೂರಕವಾದಂಥ ಒಂದಷ್ಟು ಸಾಕ್ಷ್ಯಗಳೇನಿದೆಯಾ, ಇವರ ಸಾಕ್ಷ್ಯ ಇವರ ಹೇಳಿಕೆಯನ್ನು ದೃಢೀಕರಿಸುವಂಥದ್ದು, ಅದಕ್ಕೆ ಪೂರಕವಾದ ಸಾಕ್ಷಿ ಇದೆಯಾ ಅನ್ನೋದಕ್ಕೆ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. CCTV ಫುಟೇಜ್ ಇದೆ, ಜೊತೆಗೆ ಕಾರ್ ಬಂದಿರೋದು, ಕಾರ್ ಹೋಗಿರೋದು, ಈ ಎಲ್ಲದೂ ಕೂಡ ನಾವು ಪೂರಕವಾದಂಥ ಸಾಕ್ಷ್ಯಗಳನ್ನು ಒದಗಿಸಿದ್ದೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳಿದ್ರು. ಹಾಗೆ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಒಂದು ಫೋಟೋವನ್ನು ಕೂಡ ತೋರಿಸ್ತಾರೆ ಸಿದ್ಧಾರ್ಥ್ ಲೂಥ್ರಾ ಅವರು. ನೋಡಿ, ಈ ಫೋಟೋ ಅದೇ ಜಾಗದಲ್ಲಿ ರೇಣುಕಾ ಸ್ವಾಮಿಗೆ ಹಲ್ಲೆ ಏನಾಗುತ್ತಲ್ಲ, ಹಲ್ಲೆ ಆದ ನಂತರ ತೆಗೆದಿರುವಂಥ ಒಂದು ಫೋಟೋ, ಆತನ ದೇಹದ ಮೇಲೆ ಗಾಯದ ಗುರುತುಗಳಿರುವಂಥದ್ದು. ಆ ಫೋಟೋದಲ್ಲಿ ಆ ಹಿಂದೆ ಒಂದು ಅಶೋಕ ಲೇಲ್ಯಾಂಡ್ ಲಾರಿ ಇದೆ, ಅದು ಬಹಳ ಮುಖ್ಯವಾಗಿ ಪಾತ್ರವಹಿಸುತ್ತೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದನ್ನು ಹೇಳಿದ್ರು. ಸೊ ಅದನ್ನು ನೋಡಿದ ಮೇಲೆ ಜಡ್ಜ್ ಸರಿ, ಈ ಒಂದು ಫೋಟೋದಲ್ಲಿ ಬೇರೆ ಇತರೆ ಆರೋಪಿಗಳ ಫೋಟೋನು ಕೂಡ ಇದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಇನ್ನೊಂದು ಫೋಟೋವನ್ನು ಕೂಡ ತೋರಿಸಿ, ಅದೇ ಜಾಗದಲ್ಲಿ ದರ್ಶನ್ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರುವಂಥ ಇತರೆ ಆರೋಪಿಗಳು, ಸೇಮ್ ಪ್ಲೇಸ್ ಎಲ್ಲಿ ರೇಣುಕಾಸ್ವಾಮಿಗೆ ಹಲ್ಲೆ ಆಯಿತೋ ಅದೇ ಪ್ಲೇಸ್ನಲ್ಲಿ ಇನ್ನೊಂದು ಕಡೆ ಫೋಟೋ ತೆಗೆಸ್ಕೊಂಡಿರುವಂಥ ಈ ಆರೋಪಿಗಳು, ಅದನ್ನು ಕೂಡ ತೋರಿಸಿದ್ರು. ಆಗ ಜಡ್ಜ್ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಏನ್ರಿ ಇದು, ಈ ಫೋಟೋ ನಾನು ಮೊದಲು ನೋಡ್ತಾ ಇದ್ರೆ ಯಾವುದೋ ಬೇರೆ ಟೈಮಲ್ಲಿ ಏನೋ ತೆಗೆಸ್ಕೊಂಡಿರ್ಬೋದು, ಬೇರೆ ಯಾವುದೋ ಫೋಟೋ ಅಂತ ಅಂದ್ಕೊಂಡಿದ್ದೆ, ಇದು ನೋಡಿದ್ರೆ ಅವತ್ತಿನ ದಿನ ಅವತ್ತೇ ಆಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ಅಮಾನುಷವಾಗಿ ಯಾರಾದರೂ ನಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಸೊ ಹೀಗೆಲ್ಲವೂ ಕೂಡ ಆ ವ್ಯಕ್ತಿಯ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ಮುಂದುವರೆದಂತೆ ಸಿದ್ಧಾರ್ಥ್ ಲೂಥ್ರಾ ಅವರು ತಮ್ಮ ವಾದದಲ್ಲಿ ಈ ರಕ್ತದ ಕಲೆಗಳ ಬಗ್ಗೆ ಹೇಳ್ತಾರೆ. ನೋಡಿ, ಅವರ ಬಟ್ಟೆಯನ್ನು ನಾವು ಬರಾಮತ್ ಮಾಡ್ಕೊಂಡಿದ್ದೀವಿ, ಮಹಜರ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀವಿ, ಜೊತೆಗೆ ಅವ್ರು ಹೊಡೆಯೋಕೆ ಬಳಸಿರುವಂಥ ಒಂದು ಕಟ್ಟಿಗೆ, ಲಾಠಿ, ಹಗ್ಗ, ಕರೆಂಟ್ ಶಾಕಿಗೆ ಬಳಸಿರುವಂಥ ಒಂದು ಡಿವೈಸ್, ಅದೆಲ್ಲವೂ ಕೂಡ ನಾವು ಪಡ್ಕೊಂಡಿದ್ದೀವಿ, ಫೊರೆನ್ಸಿಕ್ಕಿಗೆ ಕಳಿಸಿದ್ವಿ. ಅದರಲ್ಲಿ ರಕ್ತದ ಕಲೆಗಳಿರುವಂಥದ್ದು, ಈ ರಕ್ತದ ಗುರುತುಗಳೆಲ್ಲವೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಜೊತೆಗೆ ಮ್ಯಾಚ್ ಆಗಿದೆ. ಇದೆಲ್ಲವೂ ಕೂಡ ನಾವು ಕೊಟ್ಟಿದ್ದೀವಿ. ಆದರೆ ಹೈಕೋರ್ಟ್ ಇವುಗಳನ್ನು ವೈಟ್ ವಾಶ್ ಮಾಡಿದೆ ಅಂಥೇಳಿ ಸಿದ್ಧಾರ್ಥ್ ಲೂಥ್ರಾ ಅವರು ಒಂದು ವಾದವನ್ನು ಮಂಡಿಸ್ತಾರೆ. ಸೊ ಲೂಥ್ರಾ ಅವರು ಇನ್ನೊಂದು ವಿಚಾರವನ್ನು ಕೂಡ ತರ್ತಾರೆ. ಪವಿತ್ರ ಸ್ನೇಹಿತೆ ಸಮತಾ ಏನಿದ್ದಾರೆ ಅವ್ರು ಕೊಟ್ಟಿರುವಂಥ ಒಂದು ಹೇಳಿಕೆ, ಜೊತೆಗೆ ಆಕೆಯ ಗಂಡ ಕೂಡ ಕೊಟ್ಟಿರುವಂಥ ಒಂದು ಹೇಳಿಕೆ, ಇದರಲ್ಲಿ ಪವಿತ್ರ ಕೂಡ ಹೇಳ್ಕೊಂಡಿದ್ದಾರೆ ಅಂತ, ದರ್ಶನ್ ಜೊತೆಗೆ ನನಗೆ ಬೇಜಾರಾಗಿದೆ, ಯಾಕಂದರೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಅವರು ತನ್ನ ಪತ್ನಿ ಜೊತೆಗೆ ದುಬೈಗೆ ಆ್ಯನಿವರ್ಸರಿಗೆ ಅಂತ ಹೇಳಿ ಹೋಗಿದ್ರು, ಅದರಿಂದ ನಾನು ಅವ್ರ ಜೊತೆಗೆ ಮುನಿಸ್ಕೊಂಡಿದ್ದೀನಿ, ಸೆಟ್ ಆಗಿದ್ದೀನಿ ಅವ್ರ ಮೇಲೆ ಅನ್ನುವಂಥ ಒಂದು ವಿಚಾರ. ಹಾಗೆ ಮೊನ್ನೆ ಅವ್ರು ಮತ್ತೆ ನನಗೆ ಕಾಲ್ ಮಾಡಿ ಮಾತಾಡಿದ್ರು ದರ್ಶನ್ ನನ್ನ ಜೊತೆಗೆ ಅಂತ ಹೇಳಿದ್ದು. ಹಾಗೆ ರೇಣುಕಾಸ್ವಾಮಿ ಅನ್ನೋನನ್ನು ಕರ್ಕೊಂಡು ಬಂದಿದ್ದೀವಿ, ಅವನೊಂದು ಶೆಡ್ಡಲ್ಲಿ ಹಾಕಿದ್ದೀವಿ ಅಂತಲೂ ಕೂಡ ದರ್ಶನ್ ನನಗೆ ಹೇಳಿದ್ರು ಅನ್ನೋ ವಿಚಾರವನ್ನು ಸಮತಾ ಜೊತೆಗೆ ಪವಿತ್ರ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಸಮತಾ ತನ್ನ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ಸೊ ಆ ಸ್ಟೇಟ್ಮೆಂಟನ್ನು ಕೂಡ ಕೋರ್ಟ್ನ ಗಮನಕ್ಕೆ ಲೂಥ್ರಾ ಅವರು ತಂದರು. ಅಟ್ ದ ಸೇಮ್ ಟೈಮ್ ಸಮತಾ ಅವರ ಪತಿ, ಅವರು ವೈದ್ಯರು, ಅವರ ಹೆಲ್ಪ್ ಕೂಡ ಇವರು ಕೇಳಿದ್ದಾರೆ ಅಂತೇಳಿ ಕೆಲವೊಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಲ್ಪ್ನ ಕೇಳಿದ್ರು. ಈ ವಿಚಾರವನ್ನು ಕೂಡ ಸ್ವತಃ ಅವರು, ಅಂದರೆ ಸಮತಾ ಅವರ ಗಂಡ ತನ್ನ ಹೇಳಿಕೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ಲೂಥ್ರಾ ತಮ್ಮ ವಾದದಲ್ಲಿ ಹೇಳಿದರು. ಸೊ ಇದೆಲ್ಲವೂ ಆದ ನಂತರ ನೆಕ್ಸ್ಟ್ ದರ್ಶನ್ ಪರ ವಕೀಲರು ವಾದ ಮಂಡನೆಗೆ ಇಳಿತಾರೆ. ಸೊ ಆಗ ಸಿದ್ಧಾರ್ಥ್ ದವೆ, ಸೊ ಅವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೇಳ್ತಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆ ಇದೆ, ಕಿರಣ್ ಮತ್ತು ಪುನೀತ್. ಸೊ ಈ ಸಾಕ್ಷಿಗಳನ್ನು ಯಾಕೆ ನಂಬಬಾರದು? ಹಾಗೆ FSL ರಿಪೋರ್ಟ್ ಮತ್ತು ಸಾಂದರ್ಭಿಕ ಸಾಕ್ಷಿಗಳು, ಇದನ್ನು ಯಾಕೆ ಪರಿಗಣನೆಗೆ ತೆಗೆದುಕೊಳ್ಬಾರ್ದು, ಯಾಕೆ ನಂಬಬಾರ್ದು? ಇಲ್ಲಿ ಮರ್ಡರ್ ಮತ್ತು ಕ್ರಿಮಿನಲ್ ಕಾನ್ಸ್ಪಿರಸಿ ಎರಡೂ ಆರೋಪ ಇದೆ. ನೋಡಿ, ಸತ್ತಿರೋನು 3rd ಗ್ರೇಡ್ ಕಿರುಕುಳ ಕೊಟ್ಟಿರೋನೇ ಆಗಿದ್ರು ಕೂಡ ಅವನನ್ನು ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಲಾಗಿದೆ. ಸೊ ಇದು ಆರೋಪ ಇರುವಂಥದ್ದು. ಇದನ್ನು ಯಾಕೆ ನಂಬಬಾರ್ದು? ಸಾಕ್ಷ್ಯಗಳನ್ನು ಯಾಕೆ ನಿರ್ಲಕ್ಷ್ಯ ಮಾಡಬೇಕು, ಯಾಕೆ ನಂಬಬಾರ್ದು ಅನ್ನುವಂಥದ್ದನ್ನು ಪ್ರಶ್ನೆ ಕೇಳಿದ್ರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಪರ್ದಿವಾಲ ಅವರು. ಅದಕ್ಕೆ ದವೆ ಕೊಟ್ಟಂಥ ಉತ್ತರ, ಪೊಲೀಸರ ಹೇಳಿಕೆಯನ್ನೇ ಇವರು ಯಥಾವತ್ತಾಗಿ ಸಾಕ್ಷಿಗಳು ಹೇಳ್ತಾ ಇದ್ದಾರೆ, ಇದರಲ್ಲಿ ಯಾವುದು ಡಿಫ್ರೆನ್ಸ್ ಏನಿಲ್ಲ. ಇವ್ರಿಗೆ ಪೊಲೀಸರು ಹೇಳಿಸ್ತಾ ಇರುವಂಥ ಸಾಕ್ಷಿ. ನೋಡಿ, ಇವರನ್ನು ಕರ್ಕೊಂಡು ಬಂದು ಸಾಕ್ಷ್ಯ ನಮೂದು ಮಾಡಿರುವಂಥದ್ದು ಒಬ್ಬರನ್ನ 7 ದಿನ, ಇನ್ನೊಬ್ಬರನ್ನ 12 ದಿನ. ಸೊ ಇಷ್ಟು ದಿನ ಡಿಲೇ ಯಾಕೆ ಮಾಡಿದ್ರು? ಅವ್ರು ಕೊಡೋದಾಗಿದ್ದರೆ ಅವಾಗಲೇ ಬಂದು ಕೊಡ್ಬೋದಿತ್ತಲ್ಲ. ಸೊ ಎಲ್ಲವೂ ಅನುಮಾನಾಸ್ಪದವಾಗಿದೆ, ನಾವು ಇದನ್ನು ನಂಬಕ್ಕೆ ತಯಾರಿಲ್ಲ ಅಂಥೇಳಿ ದವೆ ಅವರು ಹೇಳ್ತಾರೆ. ಜೊತೆಗೆ ಬಟ್ಟೆಗಳು, ಸೊ ಬಟ್ಟೆಗಳನ್ನು 3 ದಿನ ಆದಮೇಲೆ ವಶಕ್ಕೆ ತೊಗೊಂಡಿದ್ದಾರೆ, ಅದನ್ನು ಒಗೆದು ಹಾಕಿದ್ರು, ಒಣಗಕ್ಕೆ ಹಾಕಿದ್ರು, ಯಾವುದೇ ರಕ್ತದ ಕಲೆ ಇರಲಿಲ್ಲ ಅಂಥೇಳಿ ಪೊಲೀಸರು ಮಹಜರ್ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಟ್ ಫೊರೆನ್ಸಿಕ್ ರಿಪೋರ್ಟ್ ಬರೋದಕ್ಕೆ ಅಂತ ಹೇಳಿ ಹೇಳಿದಾಗ, ಫೊರೆನ್ಸಿಕ್ಕಿಗೆ ಕಳಿಸಿದಾಗ ಆ ರಿಪೋರ್ಟ್ನಲ್ಲಿ ರಕ್ತದ ಕಲೆ ಇದೆ ಅಂಥೇಳಿ ಬರುತ್ತೆ. ಹೇಗೆ ನಂಬೋದಕ್ಕೆ ಸಾಧ್ಯ ಹಾಗಾದರೆ ಇದನ್ನು? ಪುನೀತ್ 12 ದಿನ ತಲೆ ಮರೆಸ್ಕೊಂಡಿದ್ದ ಅಂತ ಹೇಳ್ತಾರೆ, ಬಟ್ ಇದನ್ನು ನಂಬೋಕ್ಕೆ ನಾವು ಸಾಧ್ಯ ಇಲ್ಲ. ಯಾಕಂದರೆ ಆತ ಇಲ್ಲೇ ಇದ್ದ, ಆತ ಎಲ್ಲೂ ತಲೆ ಮರೆಸ್ಕೊಂಡು ಹೋಗಿರಲಿಲ್ಲ, ಎಲ್ಲೂ ಓಡಾಡ್ತಿರ್ಲಿಲ್ಲ, ಆತನ ಹಿಡ್ಕೊಂಡು ಬರೋದಕ್ಕೆ 12 ದಿನಗಳು ಬೇಕಾಗಿತ್ತ.
ಇದನ್ನು ನಾವು ನಂಬೋದಕ್ಕೆ ತಯಾರಿಲ್ಲ ಅನ್ನುವಂಥದ್ದನ್ನು ದವೆ ಅವರು ವಾದ ಮಂಡಿಸ್ತಾರೆ. ನೆಕ್ಸ್ಟು CCTV ವಿಜುವಲ್ಸ್. ಸೊ ಅದ್ರ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳ್ತಾರೆ. CCTVಯಲ್ಲಿ ಇದೆಲ್ಲ ಚಲನವಲನಗಳು ದಾಖಲಾಗಿದೆಯಲ್ಲ, ಇದಕ್ಕೇನು ಹೇಳ್ತೀರಿ? ಕಾರ್ ಬಂದಿದೆ, ಕಾರ್ ಹೋಗಿದೆ, ಕೆಲವರು ಇದರಲ್ಲಿ ಎಂಟರ್ ಆಗಿದ್ದಾರೆ ಅನ್ನುವಂಥದ್ದು, ಇದಕ್ಕೇನು ಹೇಳ್ತೀರಿ ಅಂದಾಗ, ಹೌದು ಕಾರ್ ಬಂದಿರೋದ್ರ ಬಗ್ಗೆ ದೃಶ್ಯ ಹೇಳ್ತಾ ಇದೆ ನಿಜ, ಆದರೆ ಕಾರಲ್ಲಿ ಯಾರಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿ ಉಲ್ಲೇಖ ಇಲ್ವಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಸಿದ್ಧಾರ್ಥ ದವೆ ಅವರು ಹೈಕೋರ್ಟ್ ಸರಿಯಾದಂಥ ಭಾಷೆ ಬಳಸದೇ ಇರಬಹುದು, ಆದರೆ ಆದೇಶವನ್ನು ಕರೆಕ್ಟಾಗಿ ಕೊಟ್ಟಿದೆ ಅನ್ನುವಂಥದ್ದನ್ನು ಸಿದ್ಧಾರ್ಥ ದವೆ ಅವರು ನ್ಯಾಯಮೂರ್ತಿಗಳ ಮುಂದೆ ತಮ್ಮ ವಾದವನ್ನು ಮಂಡಿಸ್ತಾರೆ. ಆಗ ಮತ್ತೊಂದು ಪ್ರಶ್ನೆ ಕೇಳೋದು, ನೋಡಿ 272 ಸಾಕ್ಷಿಗಳು ಯಾಕೆ ಬೇಕು ಅನ್ನುವಂಥದ್ದನ್ನು ಲೂಥ್ರಾ ಅವರಿಗೆ ಪ್ರಶ್ನೆ ಕೇಳುತ್ತೆ ಸುಪ್ರೀಂ ಕೋರ್ಟ್. ಎಷ್ಟು ದಿನ ಟ್ರಯಲ್ಗೆ ಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕೇಳ್ತಾರೆ. ಅದಕ್ಕೆ ಲೂಥ್ರಾ ಅವರು ಉತ್ತರ ಕೊಡ್ತಾರೆ, ನೋಡಿ 70 ಸಾಕ್ಷಿಗಳು ಸಾಕು. ಅಫ್ಕೋರ್ಸ್ 272 ಇದೆ, ಬಟ್ ನಮಗೆ ಈ ಪ್ರಕರಣಕ್ಕೆ 70 ಸಾಕ್ಷಿಗಳು ಸಾಕಾಗುತ್ತೆ, ಪ್ರತಿದಿನವೂ ಕೂಡ ನಾವು ಕೇಸನ್ನು ನಡೆಸಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ನ್ಯಾಯಮೂರ್ತಿಗಳು, ಯಾಕೆ ದಿನ ಯಾಕೆ ಮಾಡಬೇಕು, ಬೇರೆ ಕೇಸ್ಗಳೇನಿಲ್ವಾ, ಯಾಕೆ ಅಷ್ಟೊಂದು ತರಾತುರಿ ಇದರಲ್ಲಿ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ನೆಕ್ಸ್ಟು ಪವಿತ್ರಾ ಪರ ವಕೀಲರು ವಾದ ಮಾಡ್ತಾರೆ. ಸೊ ಆ ಟೈಮ್ನಲ್ಲಿ ಜಸ್ಟ್ ಒಂದು ಹಾಸ್ಯ ಚಟಾಕಿ ನಗ್ತಾ ಆನ್ ಎ ಲೈಟರ್ ನೋಟ್ ಜಡ್ಜ್ ಹೇಳುವಂಥದ್ದು, ನೋಡಿ ನಿಮ್ಮಿಂದನೇ ಈ ಕೇಸೆಲ್ಲ ಸ್ಟಾರ್ಟ್ ಆಗಿದ್ದು, ನೀವು ಈ ಥರದ್ದು ಆಗದೆ ಇರಲಿಲ್ಲ ಅಂತಂದರೆ ಬಹುಶಃ ಇದೆಲ್ಲವೂ ಕೂಡ ನಡೀತಾನೆ ಇರಲಿಲ್ಲ ಅನಿಸುತ್ತೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾರೆ. ಜಸ್ಟ್ ಒಂದು ಲೈಟರ್ ನೋಟಲ್ಲಿ ಅದನ್ನು ಹೇಳ್ತಾರೆ. ಸೊ ನಂತರ ಪವಿತ್ರಾ ಪರ ವಕೀಲರು, ಪವಿತ್ರಾ ಸ್ವಲ್ಪ ಪರ್ಸನಲ್ ಡೀಟೇಲ್ಗಳು, ಆಕೆಗೆ ಮೊದಲು ಮದುವೆ ಆಗಿದ್ದು, ನಂತರ ಡಿವೋರ್ಸ್ ಆಗಿದ್ದು, ಮಗಳಿದ್ದಾಳೆ, ಜೊತೆಗೆ ಆಕೆಗೂ ಮತ್ತು ದರ್ಶನ್ಗೆ ಹೇಗೆ ಸ್ನೇಹ, ಇದೆಲ್ಲ ವಿಚಾರಗಳು ಕೂಡ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಬಂತು. ಜೊತೆಗೆ ಪವಿತ್ರಾ ಪರ ವಕೀಲರು ಹೇಳೋ ಹಾಗೆ, ನೋಡಿ ಪವಿತ್ರಾ ಗೌಡ ಹಲ್ಲೆ ಮಾಡಿಲ್ಲ, ಅಂದರೆ ಮಾರಣಾಂತಿಕವಾಗಿ ಯಾವುದೂ ಹಲ್ಲೆ ನಡೆದಿಲ್ಲ, ಕೇವಲ ಒಂದು ಬಾರಿ ಮಾತ್ರ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನುವಂಥದ್ದು ಅಷ್ಟಿದೆ. ಸೊ ಅದರಿಂದ ಏನು ರೇಣುಕಾಸ್ವಾಮಿಗೆ ಗಾಯನೂ ಆಗಿಲ್ಲ, ಅದರಿಂದ ಆತ ಸತ್ತೂ ಇಲ್ಲ ಅನ್ನುವಂಥ ಒಂದು ವಾದವನ್ನು ಮಂಡಿಸ್ತಾರೆ. ಮತ್ತೆ ನೆಕ್ಸ್ಟು ಸಿದ್ಧಾರ್ಥ ದವೆ ಅವರು ಮತ್ತೆ ತಮ್ಮ ಒಂದು ವಾದ ಮಂಡನೆಯಲ್ಲಿ, ನೋಡಿ ಸರ್ 6 ತಿಂಗಳಲ್ಲಿ ನಾವು ಟ್ರಯಲನ್ನು ಮುಗಿಸ್ತೀವಿ ಮಹಾಸ್ವಾಮಿ, 65 ಸಾಕ್ಷ್ಯಗಳ ಹೇಳಿಕೆಯನ್ನು ನಾವು ದಾಖಲಿಸ್ತೀವಿ, ಸೊ ಅಷ್ಟು ಬೇಗ ನಾವು ಮುಗಿಸಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಕೊನೆಗೆ ಸಿದ್ಧಾರ್ಥ ಲೂಥ್ರಾ ಜೊತೆಗೆ ಸಿದ್ಧಾರ್ಥ ದವೆ ಹಾಗೂ ಪವಿತ್ರಾ ಗೌಡ ಪರ ವಕೀಲರು ಇವರೆಲ್ಲರ ವಾದವನ್ನು ಕೇಳಿದ ನಂತರ ಸುಪ್ರೀಂ ಕೋರ್ಟ್ ಹೇಳುತ್ತೆ, 1 ವಾರದಲ್ಲಿ ಲಿಖಿತ ವಾದಾಂಶವನ್ನು ನೀವೆಲ್ಲರೂ ದಾಖಲಿಸಿ, ಏನಿದೆಲ್ಲ ವಾದವನ್ನು ಮಂಡಿಸಿದಿರಿ ಜೊತೆಗೆ ಹೇಳಿಕೆಗಳು ಇದೆಲ್ಲ ಲಿಖಿತ ರೂಪದಲ್ಲಿ ದಾಖಲಿಸಿ 1 ವಾರ ಕಾಲಾವಕಾಶ ಇದೆ, ಅದಾದ ನಂತರ ನಾವು ನಮ್ಮ ತೀರ್ಪನ್ನು ತಿಳಿಸ್ತೀವಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಒಟ್ಟಾರೆ ಇವತ್ತು ನಡೆದಂತಹ ಒಂದು ವಾದ ಪ್ರತಿವಾದ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ, 1 ವಾರ ಕಾಲಾವಕಾಶ ಕೊಟ್ಟಿರೋದು ಕೂಡ ನೋಡಿದ್ರೆ ಆಲ್ಮೋಸ್ಟ್ ಒಂದು 10-15 ದಿನಗಳ ಒಳಗಡೆ ಬಹುಶಃ ದರ್ಶನ್ನ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟ. ಈಗ ಸುಪ್ರೀಂ ಕೋರ್ಟ್ನ ಆದೇಶ ಏನು ಬರುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಬಟ್ ಇವತ್ತು ನಡೆದಂಥ ಒಂದು ವಿಚಾರಣೆ, ವಾದ ಪ್ರತಿವಾದ, ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಗಳನ್ನು ನೋಡ್ತಾ ಹೋದರೆ ಬಹುಶಃ ದರ್ಶನ್ಗೆ ಸಂಕಷ್ಟದ ದಿನಗಳು ಎದುರಾಗಬಹುದಾ ಅನ್ನುವಂಥ ಒಂದು ಅನುಮಾನಗಳು ಖಂಡಿತವಾಗ್ಲೂ ಮೂಡುತ್ತೆ. ಅಟ್ ದ ಸೇಮ್ ಟೈಮ್ ಬಹುಶಃ ಬೇಲ್ ಕಂಟಿನ್ಯೂ ಆದರೂ ಆಗಬಹುದು. ಸೊ ಈ ಥರದ 2 ಡೈಲಮಗಳಿವೆ. ಇದು ಸುಪ್ರೀಂ ಕೋರ್ಟ್ ಈಗ ವಿವೇಚನೆಯನ್ನು ಬಳಸಿ ನಾವು ಕೊಡ್ತೀವಿ ಆದೇಶವನ್ನು ಅಂತ ಹೇಳಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈಗಾಗಲೇ ತಮ್ಮ ಶೂಟಿಂಗೋಸ್ಕರ ಥೈಲ್ಯಾಂಡ್ನಲ್ಲಿರುವಂಥ ದರ್ಶನ್ ಇನ್ನೇನು ಬಹುಶಃ ಶೂಟ್ ಮುಗಿಸಿ ನಾಳೆ ಅಷ್ಟರಲ್ಲಿ ವಾಪಸ್ ಆಗ್ಬೋದು. ಸೊ ದರ್ಶನ್ ಪರ ವಕೀಲರು ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೋದು, ಈಗ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಅವರ ವ್ಯತಿರಿಕ್ತವಾಗಿ ಆದೇಶ ಬಂದರೆ ಅವಾಗ ವಾಟ್ ನೆಕ್ಸ್ಟ್? ಸೊ ನೆಕ್ಸ್ಟು ಅಷ್ಟು ದಿನಗಳ ಕಾಲ ಕಾಯಬೇಕಾಗುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಒಂದು 3 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಟ್ರಯಲ್ ಮುಗಿಬೇಕು ಈ ಟೈಮ್ ಫ್ರೇಮಲ್ಲಿ, ಅದಾದ ನಂತರ ಬೇಕಾದ್ರೆ ಬೇಲ್ ಬಗ್ಗೆ ಮಾತಾಡೋಣ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಅಲ್ಲಿವರೆಗೂ ಅವರು ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋಗಲಿ ಅಂತಲೂ ಕೂಡ ಹೇಳ್ಬೋದು. ಇಲ್ಲ ಆದಷ್ಟು ಬೇಗ ಟ್ರಯಲ್ ಮುಗಿಸಿ, ಯಾಕೆ ಅವರ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ, ಎಲ್ಲ ತನಿಖೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಯಾವುದೇ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಬೇಲ್ ಕ್ಯಾನ್ಸಲ್ ಮಾಡಬೇಕು, ಬೇಲ್ ಕಂಟಿನ್ಯೂ ಆಗಲಿ ಅಂತಲೂ ಕೂಡ ಹೇಳ್ಬೋದು. ಸೊ ಒಟ್ಟಾರೆ ಕುತೂಹಲ ಅಂತೂ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ 50-50 ಏನು ಬೇಕಾದರೂ ಆಗ್ಬೋದು, ಯಾವ ರೀತಿಯಾದಂಥ ಆದೇಶ ಕೂಡ ಬರ್ಬೋದು. ನಾವೆಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಏನು ಆದೇಶ ಬರಬಹುದು, ಹಾಗಾದರೆ ದರ್ಶನ್ನ ಭವಿಷ್ಯ ಏನಾಗ್ಬೋದು ಅಂತ. ನಿಮಗೇನು ಅನಿಸುತ್ತೆ ಇವತ್ತಿನ ಒಂದು ವಿಚಾರಣೆ? ಸೊ ಲೂಥ್ರಾ ಅವರು ಮಂಡಿಸಿದಂಥ ಒಂದು ವಾದ ಜೊತೆಗೆ ಸಿದ್ಧಾರ್ಥ ದವೆ ಅವರು ಮಂಡಿಸಿದಂಥ ವಾದ, ಅದಕ್ಕೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನನ್ನು ಮಾಡಿರೋದು, ತಮ್ಮ ಅಭಿಪ್ರಾಯವನ್ನು ಹೇಳಿರೋದು, ಇದೆಲ್ಲವನ್ನು ಗಮನಿಸಿದ್ರೆ ನಿಮಗೇನು ಅನಿಸುತ್ತೆ? ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅಥವಾ ದರ್ಶನ್ ಬೇಲ್ ಮುಂದುವರಿಯುತ್ತಾ, ಅಥವಾ ಕ್ಯಾನ್ಸಲ್ ಆಗಬೇಕು ಅಂತೀರಾ ಅಥವಾ ಮುಂದುವರಿಬೇಕು ಅಂತೀರಾ? ನಿಮ್ಮ ಅನಿಸಿಕೆ ಏನಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ಬಾಯ್.